ತೆಗಿತಾನೆ ಇದ್ದೀರಾ. ಆ ಖಾಲಿ ಚೇರ್ ಮೇಲೆ ಕುಂಡೆ ಇಟ್ಟು ಅಲಂಕಾರ ಮಾಡೋ ಯಾವ ಪಿಂಡನೂ ಬರ್ತಾನೆ ಇಲ್ವಲ್ಲ ಸರ್? ಸರ್ಕಾರಕ್ಕೆ ಏನೇನ್ ಸಮಸ್ಯೆ ಇರುತ್ತೋ ಯಾರಿಗೇನು ಗೊತ್ತು ಪ್ರಕಾಶ್. ಇವತ್ತಲ್ಲ ನಾಳೆ ಯಾರಾದ್ರೂ ಸಾಹೇಬ್ರು ಬಂದೇ ಬರ್ತಾರೆ ಬಿಡಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಪ್ರಕಾಶನ ಚಿಂತೆ ಅದಲ್ಲ ರಂಗಪ್ಪಣ್ಣ. ನೀವು ಕೆಲವೇ ತಿಂಗಳಲ್ಲಿ ರಿಟೈರ್ ಆಗ್ತಾ ಇದ್ದೀರಾ. ಸ್ವಲ್ಪ ಟೆನ್ಷನ್ ಇಲ್ಲದೆ ಇರ್ಲಿ ಅನ್ನೋದಷ್ಟೇ ಅವನ ಮಾತಿನ ಅರ್ಥ ಅಲ್ವೇನ ಪ್ರಕಾಶ? ಟೆನ್ಷನ್ ಮಾಡ್ಕೊಳಕ್ಕೆ ಈ ಲಿಮಿಟ್ಸ್ ಅಲ್ಲಿ ಏನ್ ಕ್ರೈಮ್ ನಡೀತಿದೆ ಸುರೇಶ್? ಸಂತೋಷವಾಗೇ ಹೋಗ್ತೀನಿ ಬಿಡಿ. ಸರ್, ನಮ್ ಸ್ಟೇಷನ್ ಲಿಮಿಟ್ಸ್ಗೆ ನಕ್ಸಲೈಟ್ಸ್ ಗಳು ಬಂದಿದಾರಂತೆ ಸರ್. ಹಾಗಂತ ಹೆಡ್ ಆಫೀಸ್ ಇಂದ ಲೆಟರ್ ಬಂದಿದೆ ಸರ್. ಸರ್, ನಮ್ಮ ಅಕ್ಕಪಕ್ಕದ ರಾಜ್ಯದಲ್ಲಿ ಅವ್ರ ಹಾವಳಿ ಜಾಸ್ತಿಯಾಗಿ ಪೊಲೀಸ್ ಸ್ಟೇಷನ್ಗೆ ಬಾಂಬ್ ಹಾಕ್ಬಿಟ್ಟಿದಾರಂತೆ. ಹ್ಞೂ ಸರ್, ಶೋಭಾ ಮೇಡಮ್ ಹೇಳ್ತಿರೋದು ನಿಜ. ಬೆಳಗ್ಗೆ 6:30 ಪ್ರದೇಶ ಸಮಾಚಾರದಲ್ಲಿ ನಾನು ಕೇಳಿಸ್ಕೊಂಡೆ ಬಂದೆ ಸರ್. ಯಾವ್ದಕ್ಕೂ ನಾವು ಹುಷಾರಾಗಿರ್ಬೇಕು ಸರ್. ಮೊದ್ಲೇ ನಮ್ ಸ್ಟೇಷನ್ ಅಲ್ಲಿರೋ ಗನ್ಗಳಿಗೆ ಯಾವ್ದಕ್ಕೂ ಗುಂಡಿಲ್ಲ ಸರ್. ಈ ಟೈಮಲ್ಲಿ ನಕ್ಸಲರು ಬಂದ್ಬಿಟ್ಟು ನಮ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ರೆ ಅಯ್ಯೋ ದೇವ್ರೇ, ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ಯಾವ ಬಾಯಲ್ಲಿ ಹೇಳಿದ್ದು ಮಾರಾಯ್ತಿ ನಕ್ಸಲರು ಬರ್ತಾರೆ ಅಂತ? ನಾನು ಇದೇ ಬಾಯಲ್ಲಿ ಹೇಳಿದೆ ಸರ್. ನಂಗಿರೋದು ಒಂದೇ ಬಾಯಿ ಸರ್. 3 ಎಣಿಸೋ ಅಷ್ಟೊತ್ತಿಗೆ ಎಲ್ರು ಕೈ ಎತ್ಕೊಂಡು ಆಚೆ ಬರ್ಬೇಕು. ಎಲ್ಲಾ ಕೈ ಎತ್ತಿ. ನನ್ ಕೈ ಅಲ್ರು, ನಿಮ್ ಕೈ ಎತ್ಕೊಂಡು ಬನ್ನಿ. ಯಾರು ಹೀರೋ ಮಾಡಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು ಅಂತ ದೊಡ್ಡವರೊಬ್ರು ಹೇಳಿದ್ದಾರೆ. ಹಚ್ರ ಪಟಾಕಿ. ಜೈಕಾರ. ಸಾಕ್ ನಿಲ್ಸ್ರ, ತೊಡ್ರ, ಮಜ್ಜಾ ಮಾಡೋಗ್ರ. ಇಳಿಸ್ರಿ ಕೈ, ಹೊಡಿರಿ ಚಪ್ಪಾಳೆ. ನಿಲ್ಸಿ. ಐ ಆಮ್ ಇನ್ಸ್ಪೆಕ್ಟರ್ ಕುಮಾರ್, ಹೇಮಂತ್ ಕುಮಾರ್. ಸರ್, ನಾನ್ ದಫೆದಾರ್ ರಂಗಪ್ಪ. ಕಾನ್ಸ್ಟೇಬಲ್ ಪ್ರಕಾಶ್. ಐ ಆಮ್ ಸುರೇಶ್ ಉರ್ಫ್ ಮೂಗು. ನನ್ನ ಹೆಸರು ರಮೇಶ್ ಸರ್. ಶೋಭಾ ಶೆಟ್ಟಿ ಪಿಸಿ ಸರ್. ನಮ್ಮಪ್ಪ ಸಂಜೀವ ಸರ್. ನಮ್ಮಮ್ಮ ಪದ್ಮಾವತಿ. ದಫೇದಾರ್ ರಂಗಪ್ಪನವ್ರೆ ಸರ್, ನಾನು ಬೆಂಗಳೂರಿಂದ ಜರ್ನಿ ಮಾಡಿ ತುಂಬಾ ಸುಸ್ತಾಗಿ ಹೋಗಿದ್ದೀನಿ. ನಾನು ಒಳಗಡೆ ಕ್ಯಾಬಿನ್ ಅಲ್ಲಿ ರೆಸ್ಟ್ ಮಾಡ್ತಾ ಇರ್ತೀನಿ. ನೀವ್ಯಾರು ಬಂದ್ ನನ್ನ ಡಿಸ್ಟರ್ಬ್ ಮಾಡಬಾರ್ದು. ಟೈಮ್ಗೆ ಟೀ ಕಾಫಿ ತಿಂಡಿ ಎಲ್ಲ ಬರ್ತಾ ಇರ್ಲಿ. ಓಕೆ? ನಾನ್ ಸಂಜೆ ಉಳ್ಕೊಳ್ಳೋ ಕ್ವಾರ್ಟರ್ಸ್ ನಂಗೆ ತೋರಿಸ್ಬಿಡಿ. ಎಸ್ ಸರ್, ಹೊರಡಿ. ಸ್ಟಾಪ್.